ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯುಗಾದಿ ಹಬ್ಬ. ಸೊ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ನಾನು ಯಾವುದೇ ಹಬ್ಬಕ್ಕಾಗಲಿ ಇಷ್ಟೊತ್ತಿಗೆ ನಾನು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ ರೆಡಿ ಆಗೋದು ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಪ್ರಿಪ್ರೇಷನ್ಸ್ ನಾನು ಮಾಡಿ ಮುಗಿಸಿರ್ತೀನಿ. ಈಗಿರೋ ಕಿಚನ್ ಡಿಪಾರ್ಟ್ಮೆಂಟ್ ನಮ್ಮ ಅತ್ತೆದೇನೆ. ಸೊ ಅದು ಬಿಟ್ಟು ಪೂಜೆ ಮಾಡೋದಾಗಲಿ, ಇಲ್ಲಾಂದರೆ ರಂಗೋಲಿ ಹಾಕೋದು, ಆ ಪ್ರಿಪ್ರೇಷನ್ಸ್, ಸಣ್ಣ ಪುಟ್ಟ ಪ್ರಿಪ್ರೇಷನ್ಸ್, ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು, ಅದೆಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನಾನು ಮಾಡ್ಕೋತಾ ಇರ್ತೀನಿ. ಬಟ್ ಇದೇ ಫಸ್ಟ್ ಇಯರ್ ಅಂತ ಅನಿಸುತ್ತೆ. ಇವಾಗ ಟೈಮ್ 7:45 ಇನ್ನು ಇವಾಗ ಎದ್ದೊಳ್ತಾ ಇದ್ದೀನಿ ನಾನು. ಸೊ ರಾತ್ರಿನೇ ಲೈಕ್ ಸಗಣಿ ಎಲ್ಲ ಸಾರಿಸಿದ್ರು ಅತ್ತೆ, ನಾನು ರಂಗೋಲಿ ಹಾಕಿದ್ದೆ. ಅದೊಂದೇ ರಾತ್ರಿ ಮಾಡಿರೋದು. ಇನ್ನು ಮಿಕ್ಕಿದ ಪ್ರಿಪ್ರೇಷನ್ಸ್ ಎಲ್ಲ ನಾವು ಅತ್ತೆನೇ ಮಾಡ್ಕೊಂಡಿರೋದು. ದೇವ್ರ ಮನೆ ಕ್ಲೀನಿಂಗ್ ಆಗಲಿ, ಇಲ್ಲಾಂದರೆ ಜೋಡಿಸೋದು, ಇನ್ನು ಮಿಕ್ಕಿದ ಏನೇನು ಸಣ್ಣ ಪುಟ್ಟ ನಾನೇನೆಲ್ಲ ಮಾಡ್ತಿದ್ನ ಅದೆಲ್ಲನೂ ಈ ಸರಿ ನಮ್ಮ ಅತ್ತೆನೇ ಮಾಡಿರೋದು. ಸೊ ಸ್ವಲ್ಪ ಬ್ಯುಸಿ. ಸೊ ಆ ಕಾರಣಕ್ಕೆ ಲೈಕ್ ಆಫೀಸ್ಗೆ ಹೋಗಬೇಕು ಆ್ಯಂಡ್ ಸ್ವಲ್ಪ ಆರ್ಡರ್ಸ್, ಏನೋ ಈ ವರ್ಷನೇ ಸ್ವಲ್ಪ ಜಾಸ್ತಿ ಬ್ಯುಸಿ ಅನ್ನೋ ಥರನೇ. ಆ್ಯಂಡ್ ಪ್ರತಿ ವರ್ಷವೂ ನಾನು ರೆಡಿ ಮಾಡ್ಕೋತೀನಿ, ಈ ಹಬ್ಬಕ್ಕೆ ಇದೇ ಡ್ರೆಸ್ ಹಾಕೋಬೇಕು, ಇದೇ ಥರ ಜ್ಯುವೆಲ್ಸ್ ಹಾಕೋಬೇಕು ಅಂತೆಲ್ಲ ನಾನು ಪ್ರೀವಿಯಸ್ಗೇ ಪ್ರಿಪೇರ್ ಆಗಿರ್ತೀನಿ. ಬಟ್ ಇದೇ ಫಸ್ಟ್ ಇಯರ್ ನಾನು ಏನೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿಲ್ಲ, ಲೈಕ್ ಗೋ ಇನ್ ಅ ಫ್ಲೋ ಅನ್ನೋ ಥರ ಇದೆ. ಈ ಥರನೇ ಓಕೆ ಫೈನ್, ಇವಾಗ ಎದ್ದಿದ್ದೀನಿ, ಇವಾಗಿಂದ ಯಾವ ಥರ ಆಗುತ್ತೆ ನಮ್ಮ ಮನೇಲಿ ಹಬ್ಬ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ನೀರೆಲ್ಲ ರೆಡಿಯಾಗಿದೆ, ಬಟ್ ಎಣ್ಣೆ ಹಚ್ಕೊಬೇಕು. ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಸ್ಟಿಕ್ಕಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಮನೇಲಿರೋರೆಲ್ಲರೂ ಹಚ್ಕೋತಾರೆ. ಆ್ಯಂಡ್ ರಂಗೋಲಿನೂ ರಾತ್ರಿನೇ ಹಾಕಿದ್ದೆ ನಾನು. ಸೊ ಏನೇನೆಲ್ಲ ಹಾಕ್ತಿದ್ದೆ ಅನ್ನೋದನ್ನ ಒಂದು ಗ್ಲಿಮ್ಸ್ ತೊಗೋತೀನಿ. ಈಗ ಟೀ ಕುಡಿದು ಕೆಳಗಡೆ ಹೋಗಬೇಕು ನಾನು. ಸೊ ಬನ್ನಿ, ಏನೇನೆಲ್ಲ ಹಾಕ್ತಿದ್ದೆ ಆ್ಯಂಡ್ ಯಾವ ಥರ ಎಲ್ಲ ನಮ್ಮ ಮನೇಲಿ ಹಬ್ಬ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಫ್ರೆಂಡ್ಸ್, ನಾವು ಬರೋಷ್ಟರಲ್ಲಿ ನಮ್ಮ ಅತ್ತೆ ಮಾವ ಆಲ್ರೆಡಿ ತೋರಣ ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು. ಪ್ರೀವಿಯಸ್ ಡೇನೇ ತೋರಣಕ್ಕೆ ಬೇಕಾಗಿರುವಂತಹ ಬೇವಿನ ಎಲೆ ಆಗಿರ್ಬೋದು, ಇಲ್ಲ ಮಾವಿನ ಎಲೆ, ಅದೆಲ್ಲನೂ ತೊಗೊಂಡು ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ನಾವು ಬರೋಷ್ಟರಲ್ಲಿ ಅತ್ತೆ ಮಾವ ಸೇರಿಕೊಂಡು ಆಲ್ರೆಡಿ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ನೈಟ್ ನಾನು ಯಾವುದೇ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ರಂಗೋಲಿ ಹಾಕಬೇಕಾದ್ರೆ. ಸೊ ಅದಕ್ಕೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಅನ್ನೋ ಥರ ಅಷ್ಟೇ. ಸೊ ಫೈನಲಿ ಎಲ್ಲ ಬಾಗಿಲಿಗೂ ತೋರಣ ಕಟ್ಬಿಟ್ಟು ಈಗ ಗೇಟ್ಗೂ ಕಟ್ಟೋಣ ಅಂತ ದೊಡ್ಡ ತೋರಣನ ರೆಡಿ ಮಾಡ್ಕೊಂಡವ್ರೆ ಅತ್ತೆ ಮಾವ ಮತ್ತು ಶ್ರೀ. ಸೊ ಓವರಾಲ್ ಈ ಥರ ಇತ್ತು ತೋರಣ ಕಟ್ಟಬೇಕಾದ್ರೆ. ಸೊ ಆ್ಯಕ್ಚುಲಾಗಿ ನಾವು ಆರ್ಟಿಫಿಷಿಯಲ್ ಫ್ಲವರ್ಸ್ ನಮ್ಮ ಮನೆಗೆ, ಈ ಡುಪ್ಲೆಕ್ಸ್ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಬಂದು ಮಾಡ್ಕೊಂಡಿದ್ದೀವಿ ನಾವು, ಯಾವುದೇ ಫಂಕ್ಷನ್ ಆಗಲಿ. ಸೊ ಡೆಕೋರೇಟಿವ್ ಮಾಡೋದಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಸರಿ ನಾವು ಯಾವುದೂ ಹಾಕ್ತಾಯಿಲ್ಲ. ಗೊತ್ತಿರ್ಬೋದು, ಪಾಪು ಇದ್ದಾಳೆ, ಅವಳೆಲ್ಲ ಕಿತ್ತಾಕ್ಬಿಡ್ತಾಳೆ. ಸೊ ಆ ಕಾರಣಕ್ಕೆ ನಾವು ಅದನ್ನು ಏನು ಡೆಕೋರೇಟ್ ಮಾಡ್ತಾ ಇಲ್ಲ ಈ ಸರಿ. ಆ್ಯಂಡ್ ನಾವೇ ಬೆಳೆಸಿದ್ದೀವಿ ಬಾಳೆಹಣ್ಣು ಗಿಡನ ಮನೆ ಪಕ್ಕದಲ್ಲೇ. ಸೊ ಊಟಕ್ಕೆ ಹಬ್ಬದ ಟೈಮಲ್ಲಿ ನಾವು ಬಳಸೋದು ಬಾಳೆ ಎಲೆ ಮೇಲೇ ಊಟ ತಿನ್ನೋದು ನಾವು, ಹಬ್ಬದ ಊಟನ. ಸೊ ಅದಕ್ಕೆ ನಾನು ಇವಾಗಲೇ ಸ್ನಾನಕ್ಕೆ ಮುಂಚೆನೇ ಎಲ್ಲನೂ ರೆಡಿ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮಾವನೂ ಶ್ರೀ. ಸೊ ಫೈನಲಿ ಇವಾಗ ಮುಗಿದಿದೆ. ಈಗ ಗೊತ್ತಿರ್ಬೋದು ಪ್ರಾಸೆಸ್. ಹಬ್ಬ ಆಗಿರೋ ಕಾರಣಕ್ಕೆ ಹರಳೆಣ್ಣೆ ಸ್ನಾನ ಮಾಡಬೇಕು. ಸೊ ಎಲ್ಲರಿಗೂ ನಮ್ಮ ಅತ್ತೆನೇ ಅಪ್ಲೈ ಮಾಡೋದು ಎಣ್ಣೆನ. ಸೊ ಅದಕ್ಕೆ ಫಸ್ಟು ಶ್ರೀನೇ ಮಾಡಿಸ್ಕೊತಾ ಇದ್ದಾನೆ. ಸೊ ಈಗ ಶ್ರೀ ಮುಗೀತು. ಈಗ ನನಗೆ ಜಾಸ್ತಿ ಎಲ್ಲ ಹಚ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಹರಳೆಣ್ಣೆ ಗೊತ್ತಿರ್ಬೋದು, ಜಾಸ್ತಿ ಬಂಕ ಅದು. ಸೊ ಅದಕ್ಕೆ ಜಸ್ಟ್ ಶಾಸ್ತ್ರಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೆತ್ತಿ ಮೇಲೆ ಮಾತ್ರನೇ ಉಜ್ಜಿಸ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಉಜ್ತಾ ಇದ್ದಾರೆ. ಆ್ಯಂಡ್ ಇವಾಗ ಅಷ್ಟರಲ್ಲಿ ನಮ್ಮ ಪಾಪುನೂ ಸಹ ಎದ್ಲು. ಸೊ ಇವಾಗ ನಮ್ಮ ಪಾಪುಗೂ ಸಹ ಫುಲ್ ಬಾಡಿ ಮಸಾಜ್ ಮಾಡ್ತಿದ್ದಾನೆ ಶ್ರೀ. ಅವಳು ಸ್ವಲ್ಪ ರಿಯಾಕ್ಟ್ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಎದ್ದು ಬಂದುಬಿಟ್ಟು ನೀಟಾಗಿ ಮಾಡಿಸ್ಕೊತಾ ಇದ್ದಾಳೆ. ಅವಳಿಗೆ ಏನಾದರೂ ಪರವಾಗಿಲ್ಲ, ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಅಂತ ಕರ್ಕೊಂಡು ಹೋಗಲೇಬೇಕು. ಸೊ ಅದಕ್ಕೆ ಇವಾಗಲೂ ಹಠ ಹಿಡಿತಾ ಇದ್ಲು. ಅದಕ್ಕೆ ಬರೀ ಮೈಯಲ್ಲಿ ಯಾವ ಥರ ಕಳಿಸೋದು ಅಂತ ಹೇಳ್ಬಿಟ್ಟು ಫುಲ್ ಟವಲೆಲ್ಲ ಸುತ್ತಾಕಿ ಈಗ ಕಳಿಸ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅತ್ತೆ ಒಂದು ಸೈಡು ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರು ಬೇಗನೆ ಎದ್ದು ಬಿಡ್ತಾರೆ ಈ ಥರ ಹಬ್ಬದ ಟೈಮಲ್ಲೆಲ್ಲ. 4-5 o'clock ಎಲ್ಲ ಎದ್ದು ಸ್ನಾನ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇವಾಗ ನನ್ನ ಕೆಲಸ ಒಂದೊಂದು ಆಗ್ತಾ ಇದೆ. ಆ್ಯಂಡ್ ಈಗ ನಾನು ರೆಡಿ ಆಗಿ ಬಂದೆ. ನಾನು ಯಾವುದೇ ಥರದ್ದು ರೆಡಿ ಮಾಡ್ಕೊಂಡಿಲ್ಲ.
ಹೊಸ ಸೀರೆ ಆ ಥರ ಜ್ಯುವೆಲ್ಸ್ ಅದೆಲ್ಲ ಏನೂ ರೆಡಿ ಮಾಡ್ಕೊಂಡಿಲ್ಲ ಈ ಸರಿ. ನಾರ್ಮಲಾಗಿ ಏನಿತ್ತೋ ಅದು ತಕ್ಷಣಕ್ಕೆ ಯಾವ್ದು ಈಸಿ ಅಂತ ಅನಿಸುತ್ತೋ ಆ ಥರ ರೆಡಿ ಮಾಡ್ಕೊಂಡು ಬಂದೆ. ಆ್ಯಂಡ್ ನಮ್ಮ ಪಾಪುಗೂ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಲೆಹೆಂಗಾ ಹಾಕ್ಸಿದ್ದೀನಿ. ಅವಳು ತುಂಬಾ ಹಠ ಮಾಡ್ತಾಳೆ. ಈ ಥರ ಫ್ರಾಕ್ ಆಗಲಿ ಲೆಹೆಂಗಾ ಆಗಲಿ ಹೆವಿ ಡ್ರೆಸ್ಸಸ್ ಅವಳು ಏನೂ ಹಾಕೋದಿಲ್ಲ. ಜಸ್ಟ್ ಅವಳಿಗೊಂದು ಲೈಕ್ ಶಾರ್ಟ್ಸ್ ಟೀ ಶರ್ಟ್ ಇಲ್ಲ ಪ್ಯಾಂಟ್ ಟೀ ಶರ್ಟ್ ಇದ್ದರೆ ಅವಳು ಖುಷಿ ಪಡ್ತಾಳೆ. ಬಟ್ ಆದರೂ ಸ್ವಲ್ಪ ಬಲವಂತ ಮಾಡಿ ಹಾಕ್ಸ್ಕೊಂಬಂದಿದ್ದೀವಿ, ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗಲೂ ಹಠ ಮಾಡ್ತಿದ್ದಾಳೆ ಬಿಚ್ಚಿಸ್ಬೇಕು ಅಂತ. ಸೊ ಯಾತಕ್ಕೆ ಸುಮ್ಮನೆ ಅವಳಿಗೂ ಹಿಂಸೆ ಮಾಡೋದು, ಬಿಸಿಲು ಬೇರೆ ಅಂತ ಹೇಳ್ಬಿಟ್ಟು ಫೈನಲಿ ಅವಳಿಗೆ ಇಷ್ಟಪಟ್ಟಿರುವಂಥ ಪ್ಯಾಂಟ್ ಆ್ಯಂಡ್ ಟೀ ಶರ್ಟೇ ತೊಗೊಂಬಂದಿದ್ದೀವಿ. ಇದು ನಮ್ಮಮ್ಮ ತೊಗೊಂಬಂದಿದ್ದು ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು. ಅವಳಿಗೆ ಜೋಬ್ ಇರೋದು ಇವಾಗ ಇಷ್ಟಪಡ್ತಿದ್ದಾಳೆ. ಸೊ ನಮ್ಮಮ್ಮ ನೋಡಿಬಿಟ್ಟು ಅದಕ್ಕೆ ಜೋಬ್ ಇರುವಂತಹ ಪ್ಯಾಂಟೇ ತೊಗೊಂಬಂದು ಕೊಟ್ಟಿದ್ರು ಹಾಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅದನ್ನು ಇವಾಗ ಹಾಕಿದ್ದೆ. ಆ್ಯಕ್ಚುಲಿ ನನ್ನ ಬರ್ಡೇಗೆ ತೊಗೊಂಬಂದಿದ್ರು, ನಾನು ಇವಾಗ ಹಾಕ್ತಾಯಿದ್ದೀನಿ ಅವಳಿಗೆ. ಆ್ಯಂಡ್ ಎಲ್ಲರೂ ರೆಡಿ ಆಗಿದ್ದಾಯಿತು, ಅಡುಗೆನೂ ಸಹ ಮುಗ್ದಿದೆ. ಸೊ ಅದಕ್ಕೆ ಈಗ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾವು ದೊಡ್ಡವ್ರಿಗೆ ಬಟ್ಟೆನೂ ಸಹ ಈ ಹಬ್ಬಕ್ಕೆ ಹೇಳೋದು. ಸೊ ಅದೊಂದು ಸೈಡು, ಆಮೇಲೆ ದೇವ್ರಿಗೂ ಒಂದು ಸೈಡು. ಫಸ್ಟು ದೇವ್ರಿಗೆ ನಾವು ಪೂಜೆ ಮಾಡಿಬಿಡ್ತೀವಿ, ಆಮೇಲೆ ನಮ್ಮ ಮಾವ ಲೈಕ್ ದೊಡ್ಡವ್ರಿಗೆ ಪೂಜೆ ಮಾಡ್ತಾರೆ. ಸೊ ಫೈನಲಿ ಎಲ್ಲನೂ ಆಯಿತು. ಇವಾಗ ಲಾಸ್ಟಲ್ಲಿ ಊಟ ಮಾಡಬೇಕು. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂದಿದೆ ಈಗ ಟೈಮು. ಸೊ ನಮ್ಮ ಅತ್ತೆ ಮಾವ ಹೆಂಗೆ ಅನ್ನೋದಾದರೆ ನಮ್ಮ ಅತ್ತೆ ಫುಲ್ ಅಡುಗೆನ ಅವರೇ ವಹಿಸ್ಕೊಂಡು ಮಾಡ್ತಾರೆ. ಆ್ಯಂಡ್ ಫೈನಲಿ ಮನೇಲಿರೋರು ಎಲ್ಲರೂ ತಿಂದ ಮೇಲೆ ಎಲ್ಲರಿಗೂ ಅವರೇ ಬಡಿಸ್ತಾರೆ, ಅತ್ತೆ ಮಾವ ಸೇರಿಕೊಂಡು. ಆಮೇಲೆ ನಾವೆಲ್ಲ ತಿಂದ ಮೇಲೇ ಅವ್ರು ಲಾಸ್ಟಲ್ಲಿ ತಿನ್ನೋದು. ಇದೇ ಪ್ರೊಸೀಜರ್ ನಮ್ಮ ಮನೇಲಿ ಎಲ್ಲ ಹಬ್ಬಕ್ಕೂ ಆಗೋದು. ಸೊ ಇವಾಗಲೂ ಸಹ ಅದೇ ಆಗ್ತಾಯಿದೆ. ನಂದು ಆಲ್ಮೋಸ್ಟ್ ಹಬ್ಬದ ವೀಡಿಯೋಸಲ್ಲಿ ನೋಡಿರ್ತೀರ ನೀವು. ಸೊ ಅದಕ್ಕೆ ಮನೇಲಿ ಏನೇನೆಲ್ಲ ಅಡುಗೆ ಮಾಡಿರ್ತಾರೆ ಅದನ್ನೆಲ್ಲನೂ ಬಡಿಸ್ತಾರೆ. ಸೊ ಹಬ್ಬದ ಊಟ ನಮ್ಮ ಮನೇಲಿ ಆ್ಯಸ್ ಯೂಶ್ವಲ್ ಒಬ್ಬಟ್ಟು, ಚಿತ್ರಾನ್ನ, ಎರಡು ಥರ ಪಲ್ಯ, ಮತ್ತು ಅನ್ನ, ರಸ, ಇಷ್ಟು ಐಟಮ್ಸ್ ನಮ್ಮ ಅತ್ತೆ ಮಾಡಿರ್ತಾರೆ. ನಮ್ಮ ಪಾಪುಗೂ ಸಹ ಬೆಳಗ್ಗೆ ಹಾಲು ಕುಡಿಸಿರೋದು ಅಷ್ಟೇ, ಅವಳಿಗೂ ಏನೂ ಕೊಟ್ಟಿಲ್ಲ ತಿನ್ನೋದಕ್ಕೆ. ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳೇ ಹೋಗಿ ಹಪ್ಳ ಹಾಕೊಂಬಂದು ಕುತ್ಕೊಂಡು ತಿಂತವಳೆ. ಆ್ಯಕ್ಚುಲಿ ಅವಳು ಹಪ್ಳನೇ ಒಂದು ಲೈಕ್ ಬ್ರಂಚ್ ಥರ ಆಯಿತು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.